ಖಾಸಗಿ ವ್ಯಕ್ತಿಗೆ ಸೇರಿದ ಜಾಗದಲ್ಲಿ ಸರ್ಕಾರಿ ಶಾಲೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿರುವಂತಹ ಘಟನೆ ಮೈಸೂರು ಜಿಲ್ಲೆಯಲ್ಲಿ ನಡೆದಿದೆ. ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಜಾಗದ ಬಗ್ಗೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದ್ದರೂ ಕೂಡ ಶಾಸಕ ಹರೀಶ್ ಗೌಡ ಗುದ್ದಲಿ ಪೂಜೆಯನ್ನ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದ್ದನ್ನ ಜಮೀನು ಮಾಲೀಕ ರಮೇಶ್ ತೀವ್ರವಾಗಿ ವಿರೋಧಿಸಿದ್ದಾರೆ. ಹುಣಸೂರು ತಾಲೂಕಿನ ದಾಸನಪುರ ಗ್ರಾಮದ ಸರ್ವೆ ನಂಬರ್ 32/2ರಲ್ಲಿ 29 ಗುಂಟೆ ಜಾಗದ ಮಾಲೀಕತ್ವದ ಬಗ್ಗೆ ನ್ಯಾಯಾಲಯದ ಮೆಟ್ಟಿಲೇರಿದೆ. ಜಮೀನು ಮಾಲೀಕ ರಮೇಶ್ ತಮ್ಮ ಜಾಗದಲ್ಲಿ ಶಾಲೆ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಹುಣಸೂರು ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಸಿವಿಲ್ ದಾವೆಯನ್ನ ಹೂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೂನ್ 6, 2026ರಲ್ಲಿ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ. ನ್ಯಾಯಾಲಯದ ಆದೇಶವನ್ನ ಉಲ್ಲಂಘಿಸಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಜಮೀನು ಮಾಲೀಕರಾದ ರಮೇಶ್, ಇದು ನನ್ನ ಖಾಸಗಿ ಜಾಗ, ಕೋರ್ಟ್ ತಡೆಯಾಜ್ಞೆ ಇದ್ರೂ ಕೂಡ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಶಾಸಕರಿಗೆ ಮನವಿ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ. ನಮಗೆ ದಬ್ಬಾಳಿಕೆ, ಕೊಲೆ ಬೆದರಿಕೆಗಳು ಬರ್ತಾ ಇದೆ ಅಂತ ಹೇಳಿದ್ರು. ತಂದೆ ಹೆಸರು ಪುಟ್ಟೇಗೌಡರು ಅಂತ. ನನಗೆ ಇದು ನಾವು ಹುಣಸೂರು ತಾಲೂಕು ಅನಗೋಡು ಹೋಬಳಿ ದಾಸನಪುರ ಗ್ರಾಮ, ಸರ್ವೆ ನಂಬರು 32/2. ಇದರ ಈ ಸರ್ವೆ ನಂಬರಲ್ಲಿ 29 ಗುಂಟೆ ಜಮೀನಿದೆ ನನಗೆ. ಈ ಜಮೀನು ನನಗೆ ಹೆಂಗೆ ಬತ್ತು ಮೂಲ ಅಂದರೆ ಪಿತ್ರಾರ್ಜಿತ ಆಸ್ತಿ ಅಂದರೆ ನಮ್ಮ ತಾತ ಸಣ್ಣಗೌಡರು ತೀರೋದ್ಮೇಲೆ ನಮ್ಮ ತಂದೆ ಪುಟ್ಟೇಗೌಡ್ರಿಗೆ ಬತ್ತು. ನಮ್ಮ ತಂದೆ ಪುಟ್ಟೇಗೌಡರು ತೀರೋದ್ಮೇಲೆ ನಮ್ಮ ತಾಯಿ ಪುಟ್ಟಮ್ಮನ ಬತ್ತು. ಪುಟ್ಟಮ್ಮನಿಂದ ನಾವು 3 ಜನ ಗಂಡು ಮಕ್ಕಳು ಈ ಆಸ್ತಿ ಅಂತ ಡಿವೈಡ್ ಮಾಡಿಕೊಂಡು ಈ 32/2 29 ಗುಂಟೆ ಈ ಜಮೀನು ಸ್ಕೂಲು ಪಾಯ ತೆಗೆದಿರೋ ಜಮೀನು ಏನಿದೆ ಪೂರ್ವ ಪಶ್ಚಿಮ ಉತ್ತರ ಅದೇ. ಇದು ಈ ಜಮೀನಿಗೆ ಸಂಬಂಧಪಟ್ಟಂತೆ ಚೆಕ್ ಬಂದು ಪೂರ್ವಕ್ಕೆ ಚೆನ್ನಮ್ಮನವರು, ಪಶ್ಚಿಮಕ್ಕೆ ಯಶೋದಮ್ಮ, ಉತ್ತರಕ್ಕೆ ಡಿ ಮಾದೇಗೌಡ, ದಕ್ಷಿಣಕ್ಕೆ ಜಯಮ್ಮನವರು. ಈ ಚೆಕ್ ಬಂದಿ ಒಳಗೆ 29 ಗುಂಟೆ ಜಮೀನಿದ್ದು ನನಗೆ ಕರ್ನಾಟಕದ ಸರ್ಕಾರದ ತಹಸೀಲ್ದಾರ್ ಅವರ ಕಚೇರಿಯಿಂದ RTC ಕೂಡ ನನ್ನ ಹೆಸರು ನಮೂನೆ ಆಗಿದೆ. ಇದಕ್ಕೆ ಇನ್ನೂ ಮೂಲ ದಾಖಲಾತಿಗಳು ಸಂಬಂಧಪಟ್ಟಂತೆ ಒಂದೊಂದಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ, ನೀವು ಇದನ್ನ ನೋಡಿ. ಇದು ಹೆಂಗೆ ನಮ್ಮ ಆಸ್ತಿ ಅಂತ ನಾವು ಹೇಳ್ತೀವಿ ಅಂತಂದ್ರೆ, ಇದು ಪಿತ್ರಾರ್ಜಿತ ಆಸ್ತಿ ನಮ್ಮ ತಾತ ಸಣ್ಣೇಗೌಡರ ಹೆಸರಲ್ಲಿತ್ತು. ಅವ್ರು ಸಣ್ಣೇಗೌಡರಿಂದ ಪುಟ್ಟೇಗೌಡರಿಗೆ ಡಿವೈಡ್ ಮಾಡ್ಕೊಂಡವ್ರು ಅಣ್ಣ ತಮ್ಮದಿರು. ಅವರು ಪುಟ್ಟೇಗೌಡರಿಂದ ಡಿವೈಡ್ ಮಾಡ್ಕೊಂಡಾಗ ಪುಟ್ಟೇಗೌಡರಿಗೆ 3 ಜನ ಗಂಡ್ಮಕ್ಳು, ನಾಗರಾಜು, ದೇವರಾಜು, ರಮೇಶ್ ಅಂತ. ಅದರಲ್ಲಿ ಈ ಒಂದು 32 ಸರ್ವೆ ನಂಬರ್ ಸೇರಂತ ಜಮೀನು ರಮೇಶ್ ಅವರು ನಮ್ಮ ತಂದೆಗೆ ಸೇರೈತೆ. ಈ ನಮ್ಮ ತಂದೆಗೆ ಸೇರಿರೋದ್ರಿಂದ ಈಗ ನಮ್ಮ ತಾಯಿ ತೀರೋದ್ರಿಂದ ರಾಕೇಶ್, ನಂದಿತಾ, ರಮೇಶ್ ಅಂತ 3 ಜನದ ಹೆಸರು ಜಂಟಿ ಇದೆ. ಇದನ್ನ ಸಾಲ್ವ್ ಮಾಡ್ಬೋದಿತ್ತು, ಇಲ್ಲಿ ತನಕ ಬರೋಂತ ಅವಶ್ಯಕತೆನೇ ಇರಲಿಲ್ಲ. ಅವರು ನಾವು ಏನು ಕಾಮನ್ ಇವ್ರ ಕೈಲೇ ನಾವು ಕರೆಸಿದ್ರಂತೆ. ಈ ಸಂದರ್ಭದಲ್ಲಿ ನಾವು ಹರೀಶ್ ಗೌಡ್ರನ್ನ ನಾವೇ ಮೀಟ್ ಮಾಡ್ತಿದ್ದೋ, ಅವರೇ ಇದಕ್ಕೆ ಅಭಿವೃದ್ಧಿ ಪಡಿಸಿ ಅವರೇ ಬುದ್ಧಿವಾದನ ಹೇಳಿ ಕಳಿಸ್ಬೋದಿತ್ತು. ಅಂತ ಸಂದರ್ಭದಲ್ಲಿ ನಮಗೆ ಅನ್ಯಾಯ ಆಗೈತೆ ಇವತ್ತು ಹರೀಶ್ ಗೌಡ್ರಿಂದ. ಅದನ್ನ ನೀವು ನಮಗೆ ಬೆಂಬಲ ನೀಡಬೇಕು ಅಂತ. ಏನು ಅನ್ಯಾಯ ಅಂದ್ರೆ ಸರ್, ಅದೇ ದೌರ್ಜನ್ಯ. ನಮಗೆ ಒಂದ್ ಕಡೆ ನಮ್ಮ ಜಮೀನು ಹೋಯ್ತೈತೆ, ಇನ್ನೊಂದ್ ಕಡೆ ಏನು ನಮಗೆ ಲೈಂಗಿಕ ದೌರ್ಜನ್ಯ, ಅಟ್ಯಾಕ್, ಕೊಲೆ ಮಾಡ್ತೀವಿ ಅನ್ನೋ ಬೆದರಿಕೆ. ಯಾರು ಇಲ್ಲ ಅಂತ ಸಂದರ್ಭದಲ್ಲಿ ಯಾರು ಇಲ್ಲ ನಮಗೆ ಈ ಊರಲ್ಲಿ. ನಾವೊಂದು ಸಣ್ಣ ಕುಟುಂಬ, ನಾವು ಬಡವರು ಬಂದಿರೋದು. ಅದರಿಂದ ನಮ್ಗೆ ಒಳ್ಳೆ ಎಜುಕೇಶನ್ ಐತೆ, ನಮಗೆ ಕೇಳೋ ರೈಟ್ಸ್ ಐತೆ, ನ್ಯಾಯ ಐತೆ. ಇದು ಕರ್ನಾಟಕ ಅಲ್ಲ, ಮುಂದೆ ಸುಪ್ರೀಂ ಕೋರ್ಟ್ ಕೊಲಿ, ಹೈಕೋರ್ಟ್ ಕೊಲಿ, ನಾವಂತೂ ಬಿಡೋದಿಲ್ಲ. ನಮ್ಮ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ, ನಾವು ಇದನ್ನ ಉಳಿಸ್ಕೋತೀವಿ. ನಮಗೂ ಊರ್ ಗ್ರಾಮಸ್ಥರ ಜೊತೆನೂ ಮಾತುಕತೆ ಇಲ್ಲ. ಯಾಕಂದ್ರೆ ನಮ್ಮ ಹತ್ರ ಮೂಲ ಆಧಾರ ಐತೆ, ನಾವುಂಟು, ಕೋರ್ಟ್ ಉಂಟು, ಅಷ್ಟು ಬಿಟ್ರೆ ಅವರು ನಮ್ಮ ಮೇಲೆ ಅಟ್ಯಾಕ್. ನಾವುಂಟು, ಸರ್ಕಾರ ಉಂಟು, ಕೋರ್ಟ್ ಉಂಟು. ನಮ್ಗೆ ಏನು ಅನ್ಯಾಯ ಆಗೈತೆ, ನಮ್ಗೆ ಲಾಸ್ ಆಗೈತೆ, ಸರ್ಕಾರ ಬಿಟ್ಕೊಡ್ರಪ್ಪ ಅಂದ್ರೆ ಬಿಟ್ಕೊಡ್ತೀವಿ. ನಮ್ಗೆ ಲಾಸ್ ಆಗಿರೋದನ್ನ ನಾವು ಪಡ್ಕೊಳಕ್ಕೆ ಅಂತ ನಾವು ಕೋರ್ಟ್ಗೆ ಹೋಗಿರೋದು. ಗೌರ್ಮೆಂಟ್ ಮೇಲೆ, ನಾವು ಸರ್ಕಾರದ ಮೇಲೆ ಕೇಸ್ ಹಾಕಿರೋದು. ನಾವು ಯಾವುದೇ ಗ್ರಾಮದ ವ್ಯಕ್ತಿಗಳ ಮೇಲೆ ನಾವು ಕೇಸ್ ಹಾಕಿಲ್ಲ. ಅದರಿಂದ ಅವ್ರ ಪ್ರಶ್ನೆಗಳಿಗೆ ಉತ್ತರ ಮಾಡೋ ಅಂತ ನನಗೆ ಆಸೆನೂ ಇಲ್ಲ. ನಮ್ದು ಏನಂದ್ರೆ ನಮ್ಗೆ ಯಾವ ಅನುದಾನನೂ ಇಲ್ಲ. ಈ ಜಾಗ ನಮ್ದು, ನಾವು ಪಡ್ಕೋಬೇಕು ಅನ್ನೋದು ಒಂದೇ ನಮ್ದು ಅಷ್ಟೇ ಸರ್. ಯಾವುದೇ ಒಂದು ಪರಿಹಾರನೂ ಕೊಟ್ಟಿಲ್ಲ. ಆಗ ಡಿವೈಡ್ ಆಗಿರ್ಲಿಲ್ಲ ಆಸ್ತಿ, ನಮ್ಮ ತಾತನಿಗೆ ಹೆಚ್ಚಾಗಿತ್ತು, ಕೊಟ್ಟರು. ನನ್ನ ಮಕ್ಳು ಡಿವೈಡ್ ಆದಂಥ ಕಾಲಕ್ಕೆ ಬಿಟ್ಕೊಡ್ರಪ್ಪ ಅಂತ ಅವರೊಂದು ಮೈಂಡ್ ಸೆಟ್ ಇತ್ತು. ಆಗ ಇತ್ತಲ್ಲ ಅಧಿಕಾರಿಗಳೆಲ್ಲ ಮಾಡ್ಕೋಬೋದಿತ್ತಲ್ಲ, ಕೈ ಬರವಣಿಗೆಯಲ್ಲಿ ಅವ್ರದ್ದು ಸರ್ಕಾರದವ್ರು ಆಗಿದ್ರೆ ಅವ್ರ ಕೈ ಬರವಣಿಗೆಯಲ್ಲಿ ಬರ್ಸ್ಕೋಬೋದಿತ್ತು. ಅಂತ ಡಾಕ್ಯುಮೆಂಟ್ಸ್ ಏನಾದರೂ ನಮಗೆ ಅಪೀಲ್ ಮಾಡ್ತೀನಿ ಅವರು ಅಂತಂದ್ರೆ ಹಾಕ್ಬೋದು. ಅವ್ರದ್ದಾಗಿದೆ ಅವರು ಬಿಟ್ಕೊಡ್ತೀವಿ, ನಮ್ದಾಗಿದೆ ನಾವು ಪಡ್ಕೊತೀವಿ. ಬಿಡೋದು, ಜಗಳಕ್ಕೆ ಬರೋದು. ಯಾಕಂದ್ರೆ ವೈನ್ ಹತ್ರ ಕೇಳೋರು ಯಾರು ಇಲ್ಲ. ಇವಾಗ ಎಲ್ಲಿಗೆ ಹೋಯ್ತಾನೆ, ಹೊಲ ಜಮೀನು ನೋಡ್ಕೊತಾನೆ, ವೈನ್ ಯಾರು ನೋಡ್ಕೋತಾರೆ? ನಮ್ಗೆ 3 ಜನಕ್ಕೆ ಏನೇ ತೊಂದರೆ ಆದ್ರೂ ಇವ್ರು ಇಷ್ಟೇ ಜನ ಕಾರಣ. ಈಗ ಇವರು ಇಲ್ಲಿ ಬಂದು ಸ್ಪಾಟ್ ಅಲ್ಲಿ ಇದಾರಲ್ವಾ, ಇವ್ರಿಗೆ ಅಧಿಕಾರ ಇಲ್ಲ ಈ ಜಾಗದ ಬಗ್ಗೆ ಕೇಳಕ್ಕೆ ಅಂದ್ರೆ ಬೀರಪ್ಪ ಅವ್ರಿಗೆ, ದಾಸನಪುರ ಬೀರಪ್ಪ ಅವ್ರಿಗೆ. ಅವ್ರು ನಮ್ಮ ಮೇಲೆ ಯಾಕೆ ದೌರ್ಜನ್ಯ ಎಸ್ಬೇಕಾಗಿತ್ತಲ್ವಾ ಸರ್ ಬೆಳಗ್ಗೆ? ಅವ್ರಿಗೂ ಈ ಸಂಬಂಧ, ಈಗ ಹೇಳಿದ್ರು ನಿಮ್ಮ ಮುಂದೆ ನಮಗೂ ಈ ಜಾಗಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ಮೇಲೆ ನಮ್ಮ ಮೇಲೆ ಯಾಕೆ ಅಟ್ಯಾಕ್ ಮಾಡ್ಬೇಕಿತ್ತು? ನಾವು ಹೇಳವು ನಿಲ್ಸವು ಅವ್ರಿಗೆ ಹೊಡೆದ್ರು. ಈ ಗುಂಡಿ ತೆಗ್ದಾರೆ, ಈ ಗುಂಡಿ ಒಳಗೆ ಹಾಕಿ ತುಳಿದ್ಬಿಡ್ತೀನಿ. ನಾನು ಅವ್ರಿಗೆ ಮಗಳ ಸಮಾನ, ಬೇರೆ ಯಾರಲ್ಲ, ನನ್ನ ಮಗಳ ಸಮಾನ ಅಂತ ಅವ್ರು ಎಜುಕೇಟೆಡ್ ಆಗಿ ಮಾತಾಡ್ಬೋದಿತ್ತಾ? ವೇಶ್ಯಾವಾಟಿಕೆ ಪದಗಳು, ಲೈಂಗಿಕ ದೌರ್ಜನ್ಯ ಪದಗಳು, ಏನು ಕೆಟ್ಟ ಪದ ಬತ್ತು ಎಲ್ಲನೂ ಕೇಳೋರು ಯಾರು ಇಲ್ಲ. ಇವ ಹಿಂಗೆ ನಾವು ಮಾತಾಡಂಗೆ. ನೀನು ಊರಿಂದ ಊರಿಗೆ ಯಾಕೆ ಬತ್ತೀಯ? ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ವಾ ಎಲ್ಲುವೆ? ಅಪ್ಪನ್ಗೆ ಕೇಳಂಗೆ ಇಲ್ವಾ? ಅಪ್ಪನ ಆಸ್ತಿಲಿ ಹೆಣ್ಮಕ್ಳಿಗೆ ಹಾಕ್ಬೇಕು ಅಂತ ಹೆಣ್ಮಕ್ಳು ತಗೋತಾರಲ್ಲ. ಈಗ ನನಗೆ ಸೇರೈತೆ ಈ ಜಮೀನು, ಔಷಧಿ ಕುಡಿತೀಯ ಅಂದ್ರೆ ಕುಡಿಯೋಗಮ್ಮ ಅಂತಾನೆ ಪೊಲೀಸರು. DYSP ಸಾಹೇಬ್ರು ಗೊತ್ತಾಗೈತೆ, ST ಆರ್ಡರ್, ಅವ್ರು ಎಜುಕೇಟೆಡ್ ತಾನೆ. ST ಆರ್ಡರ್ ಅವ್ರ ಮೇಲೆ NOC ಹಾಕೊಡ್ಲಿಲ್ಲ ಸರ್ ಅವ್ರು ನಮಗೆ. 3 ಸತಿ
ಹೋಗಿದೀವಿ 112 ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ರೆ ಜಿಟಿ ದೇವೇಗೌಡರು ಹೇಳೋರೆ, ಹರೀಶ್ ಗೌಡ್ರು ಹೇಳೋರೆ ಅಂದ್ರೆ ನಮಗೆ ಹರೀಶ್ ಗೌಡ್ರಿಗೆ ಗೊತ್ತೈತಲ್ವಾ, ಕಾಣ್ತಿಲ್ವಾ? ಬಿ ಆಫೀಸ್ ಅವರೇ ಹೇಳಿದ್ರು, ಬೆಳಗ್ಗೆ ಹೇಳಿದ್ರು ಹರೀಶ್ ಗೌಡ್ರು 112 ಅವ್ರು ಬಂದ್ರೆ ನಮ್ಗೆ ಹರೀಶ್ ಗೌಡ್ರು ಅವ್ರದ ಅಷ್ಟು ಅನುದಾನ ಖರ್ಚು ಮಾಡಿ ಇವರು ಬಿಡುಗಡೆ ಮಾಡೋ ಕಟ್ಟಡಕ್ಕೆ ಜಾಗನ ತಗೊಳ್ಳಿ ಬಿಡಿ, ಅಷ್ಟು ಅಭಿವೃದ್ಧಿ ಪಡಿಸಬೇಕು ಅಂದ್ರೆ ಇಲ್ಲಿ ಟ್ರೈಬಲ್ಸ್ ಪೀಪಲ್ ಇರೋದು. ಈಗಲೂ ಅಟೆಂಡೆನ್ಸ್ 13 ಮೆಂಬರ್ಸ್ ಮೇಲೆ 13 ಜನ ಮಕ್ಕಳ ಮೇಲೆ ಒಂದು ಅಟೆಂಡೆನ್ಸ್ ಬಂದಿದ್ರು. ನೀವು ಹೇಳಿದ್ಕೆ ನಾನು ಶರಣಾಯ್ತೀನಿ. ಅದು ಬಿಟ್ಟು ಯಾಕೆ ನೊಂದಿರೋರ್ನ ಮತ್ತೆ ಯಾಕೆ ನೊಂದಿಸ್ಬೇಕು? ಈಗ 3 ಜನ ಔಷಧಿ ಕುಡಿಸತ್ರು, ಯಾಕೆ ಸತ್ರು? ರಕ್ಷಣೆ ಇಲ್ದರದಕ್ಕೆ. ಸತ್ ಮೇಲೆ ಬರ್ತಾರೆ ಜನಗಳು, ಸತ್ ಮೇಲೆ ಏನ್ ಮಾಡ್ತಾರೆ? ಬಂದು ಸ್ಪಾಟ್ ಪೋಸ್ಟ್ ಮಾರ್ಟಮ್ ಮಾಡ್ತಾನೆ, ಏನಿಲ್ಲ ಅಂತ ಲಂಚ. ಹುಣಸೂರಿನ ಯಾವುದೇ ಅನ್ಗುಡೋಬ್ರಿ ಜಾಸ್ತಿ ನಡೀತಾರದೆ ಕೊಲೆ ಅಪಚಾರ. ಈಗ ಬೆಳಗ್ಗೆ ನಮ್ಮ ತಂದೆ ಕೊಲೆ ಮಾಡ್ಬಿಟ್ಟಿದ್ರು, ಆಗ ಏನ್ ಮಾಡ್ತಿದ್ರು? ಬಂದಿದ್ದು ನೀವು ಟಿವಿ 9 ಅವರು, ನೀವು ಏನು ಮಾಡಕ್ಕಾಯ್ತಿಲ್ಲ. ಬಂದಿದೆ ನ್ಯೂಸ್ ತಗೊಳ್ತೀರಿ, ರಿಪೋರ್ಟ್ ತಗೋತಿದ್ರು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.